ಸುದೀಪ್ ಸರ್, ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ನೀವು ಬರೆದಿದ್ರಿ. ಸೊ ನಮಗೆಲ್ಲ ಅಂದರೆ ನಿಮ್ಮ ಫ್ಯಾನ್ಸ್ಗೂ ಸೇರಿದಂತೆ ನಿಮ್ಮನ್ನು ಆ ಥರದ ಪಾತ್ರಗಳಲ್ಲಿ, ಅಂದರೆ ನೀವು ರಿಯಲ್ ಲೈಫಲ್ಲೂ ಸ್ಟೈಲಿಶ್ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಮತ್ತು ರಿಯಲ್ ಲೈಫ್ನಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೈಲಿಶ್ ಆ್ಯಟಿಟ್ಯೂಡ್. ಆದರೆ ಸುದೀಪ್ ಸರು ಒಂದು ಪಂಚೆ ಕಟ್ಕೊಂಡು ಹಳ್ಳಿಲಿ ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡು ಆ ಥರ. ಆಮೇಲೆ ನಿಮ್ಮ ರಿಯಲ್ ಲೈಫಲ್ಲಿ ದೊಡ್ಡ ಮಗಳಿದ್ದಾಳೆ. ಸೊ ಆ ಥರ ಒಬ್ಬ ದೊಡ್ಡ ಮಗಳು ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬೋದು ನಾವು ಮತ್ತೊಂದು ಲೇಯರ್ ಸುದೀಪ್ ಅವರನ್ನು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಏನಾದರೂ ಆ ಥರದ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡೋ ಚಾನ್ಸ್ ಏನಾದರೂ? ಎಲ್ಲಿಗೆ ಎಣ್ಣೆ ಹಾಕೊಂಡಂದಿದ್ದು? ನಿಮ್ಮ ಕೂದಲು ತುಂಬಾ ಸ್ಟೈಲಿಶ್ ಆಗಿರುತ್ತೆ ಮೂವೀಸಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ. ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ಮ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನು ಬಿಟ್ಟು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದಾ ಸರ್? See, very valid question. Let us go back in time little. ಹುಚ್ಚ ಮಾಡಿದೆ, ವಾಲಿ, ದಮ್, ಅದಾದಮೇಲೆ ಸ್ವಾತಿ ಮುತ್ತು, ಸ್ವಲ್ಪ ಈ ಕಡೆ ಬರ್ತಾ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು. ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್, ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದರೆ ನನಗೆ ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋಣ, ನಂಗೆ ನೆಸೆಸಿಟಿ ಇಲ್ಲ ಅಂತ. ಒಂದು ಟೈಮ್ ಆದಮೇಲೆ ಅರ್ಥ ಆಯಿತು, ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋಗೆ ಇಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ಡ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇ is commercially, because ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆ್ಯಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆ್ಯಕ್ಟರ್ ಅಂತ ಬಂದಾಗ ಪರ್ಸ್ನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್ ಟು ಟೆಲ್ ಅ ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಆವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆವ್ರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆ್ಯಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟೆಡ್ ಬೈ ರವಿ ಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ತೊಗೊಂಡು ಬೇರೆ ಕಡೆ ಬಿಟ್ಟರು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್, ದಟ್ ದೆರ್ ಇಸ್ ಅ ವೇ ವಿ ಕ್ಯಾನ್ ಟೆಲ್ ಎನಿಥಿಂಗ್. ಬಟ್ ಈಗ ಬರ್ತಾ ಬರ್ತಾ ನೀವು ಅದಾದ್ಮೇಲೆ ನೋಡಿ ರನ್ನ, whatever I did. But today times is not permitting us, especially here. But Tamilali, I think in Malayalam, they have that provision that ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕತೆ ಕೂತ್ಕೊಳ್ಳೋಕೆ ಬೇಕಾದ್ರೆ ನಾವು ವಿ ಆಲ್ ಟೀಮ್ನು, ನಾನು ಇವತ್ತಿಗೂ ಆ ಥರ ಒಂದು ಕತೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಐ ಹ್ಯಾಡ್ ಸೆಟ್, ಇವ್ರದ್ದು ತಮಿಳಲ್ಲಿ ಮಹಾರಾಜ ಅಂತ ಒಂದು ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಉಂಗಳಿಗೆ ಕೇಟಿರ್ಕೆ ನನಗೆ ಮಹಾರಾಜ ಪಡೋ. ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರು ಈ ಥರ ಕತೆ ಇಲ್ವ ನಿಮ್ಮ ಹತ್ರ, ಈ ಥರ ಬರ್ಕೊಂಬನ್ನಿ ನಾವು ಮಾಡೋಣ ಅಂದರೆ ಯಾವ ಥರ ಅಂದರೆ ಜಸ್ಟ್ ದ ರೆಫರೆನ್ಸ್ ಆಗಿ ಹೇಳ್ತಾ ಇರೋದು. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್ ಆ್ಯಂಡ್ ಲೆಟ್ ಮಿ ಟೆಲ್ ಯು, ಟೂರಿಸ್ಟ್ ಅನ್ನೋ ಸಿನಿಮಾ ನಿಮಗೆ ಇಷ್ಟ ಆಗಬೇಕಾದ್ರೆ it is not just the writing, it is the execution of the writing. You need a director of that sort who can write like that and have the sensibilities to conceive it. ಆ ಥರ ಸಿಕ್ಕಿದ್ದಿನ ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ ನಾನು. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಮ್ಯಾಮ್ ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಕಲ್ಸ್ ಟು ಹ್ಯಾಪನ್ ಇನ್ ಅವರ್ ಲೈಫ್. ಸುದೀಪ್ ಸರ್, yes ma'am, I have two questions. First one, ರೀಸೆಂಟ್ಲಿ ಮ್ಯಾಕ್ಸ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅನ್ನೋವಂಥದ್ದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋವಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋವಂಥದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? Yeah, I just said it is a fast-paced film, and ಯಾವ ಥರ ಶೂಟಿಂಗ್ ಅಲ್ಲೋ ಅಥವಾ ಸ್ಕ್ರೀನ್ ಪ್ಲೇ ಅಲ್ಲೋ? ಎವ್ರಿಥಿಂಗ್. ಶೂಟಿಂಗ್ ಅಲ್ಲಿ ನಾನು ಈಗಲೇ ಹೇಳಿದ್ನಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು, ವಿ ಆರ್ ಗೋನ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್ ಅಂದ್ಮೇಲೆ ಇಟ್ ಇಸ್ ಗೋನ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವೈಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಹವೆವರ್ ಬಿಗ್ ಯೋರ್ ಫಿಲ್ಮ್ ಇಸ್, ಐ ಥಿಂಕ್ ಸ್ಪೆಂಡ್ 1 year ಆನ್ ದ ಪ್ಲಾನಿಂಗ್, ನೋ ಪ್ರಾಬ್ಲಮ್. But after that, your execution has to be very fast.
ಅವಾಗಲೇ there is a meaning for business, money. A lot of money is involved today in production. I think production, we shouldn't waste time. But yeah, spend 1.5 years planning it. Setting ಹೋದ್ಮೇಲೆ I think we should plan to get it out as soon as possible. At least we try. ಮೈ ಸೆಕೆಂಡ್ ಕ್ವಶನ್, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡಿದ್ದೀರಾ, ಇನ್ನು ಕೆಲವು ಸಲ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮಿಯೋ ರೋಲ್ ಮಾಡಿರುವಂಥದ್ದು, ಆದರೆ ಈಗ KD ಅಡ್ಡದಲ್ಲಿ ನೀವು ಕ್ಯಾಮಿಯೋ ರೋಲ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಅನ್ನೋಂಥ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಅಂತ ಒಂದು ಪ್ರೆಸ್ ಮೀಟಿಂಗಿಗೆ ಅಲ್ಲೋ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ ನಾನು KVN ಅವರು ಒಳ್ಳೆ ಬ್ಯಾನರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವ್ರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಇಟ್ ಅನ್ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲಮ್ಮ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತಾಡೋ ತಪ್ಪಾಗುತ್ತೆ, ನಾನು ಮಾತಾಡಲ್ಲ. ಸುದೀಪ್ ಸರ್, ನನ್ನ ಪ್ರಶ್ನೆ ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ. ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದರೆ, ಡಿಸೆಂಬರಲ್ಲಿ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆಗೆ ಬರಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು ಇಷ್ಟು ಬೇಗ ತರಲಿಕ್ಕೆ ಸಾಧ್ಯನಂತ. ಎರಡನೇ ಪ್ರಶ್ನೆ ಏನಂದರೆ, ಸುದೀಪ್ ಸರ್ ಆಡುಮುಟ್ಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟಲ್ಲಿ ಶೂಟಿಂಗ್ ಆಗ್ತಿದೆ ಅಂತೇಳಿ. ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟಿಂಗ್ ಹೆಂಗೆ ಸಾಧ್ಯ?